ಸೆಂಟ್ರಲ್ ಜೈಲ್ ಮುಂದೆ ಗ್ಯಾಂಗ್ ವಾರ್, ರಿಲೀಸ್ ಆದ ಮಾರ್ಕೆಟ್ ರಾಜ ಮಾಡರ್ನ್. ನೋಡಿದ್ರ ನಿಮ್ ಪೋರ್ಟ್ಫೋಲಿಯೋ ಯೋಗಿತೇನಾ? ಏನ್ರಿ ಇದಲ್ಲ? ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರೆಲ್ಲ ಸತ್ತೋಗಿದಾರ? ಉತ್ತರ ಕೊಡಿ. ಇಲ್ಲ, ನಾವು ತುಂಬಾ ಸಿನ್ಸಿಯರ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ. ಆಹಾ, ಕಾಣಿಸ್ತಾ ಇದೆಯಲ್ಲ ನಿಮ್ ಸಿನ್ಸಿಯಾರಿಟಿ. ಹಂಗೆ ಇವನಿಗೆ ಕನ್ನಡಿ ಬೇಕೇನ್ರಿ? ಆ ಜೈಲರು ಕೊಡೋ ಸಂಬಳ ತಗೊಂಡು ತೆಪ್ಪಗಿರಯ್ಯ ಅಂದ್ರೆ ಕೇಳಲಿಲ್ಲ. ಕ್ರಿಮಿನಲ್ಸ್ ಬಿಟ್ಟೆ ಸಕ್ಕರೆ ತಂದ್ಕೊಟ್ರು ಅಂತ ತಿಂತ ಡಯಾಬಿಟಿಸ್ ಬಂತು, ಸತ್ತ. ಅವತ್ ನೋಡಿದ್ರೆ ಇನ್ಸ್ಪೆಕ್ಟರ್ ಮಾಡ್ರು, ಈಗ ನೋಡಿದ್ರೆ ಒಂದೇ ದಿನ ಜೈಲರು, ಇನ್ಸ್ಪೆಕ್ಟರ್, ದಸರಾ ಇವ್ರ ಹೆಣ್ಣುಗಳು ಸಾಲ ಬಿದ್ದಿದೆ. ಬರ್ತಾ ಬರ್ತಾ ನಮ್ಮ ರಾಜ್ಯ ಗುಂಡಾಗಳ ರಾಜ್ಯ ಆಗಿದೆ. ಅಪ್ಲಿಕೇಶನ್ ಹಾಕು, ನಿನಗೂ ಒಂದು ಕೆಲಸ ಸಿಗುತ್ತೆ, ಜವಾಬ್ದಾರಿನೂ ಬರುತ್ತೆ. ನಾನೇನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವ್ರ ಮಾತು ಕೇಳ್ಕೊಂಡಿದ್ರೆ ಹುಚ್ಚಿಡಿಯತ್ತ ಅಷ್ಟೇ. ಬರ್ತೀನಿ. ನೋಡ್ದೇನೆ ಹೇಗೆ ಹೋಗ್ತಿದ್ದೇನೆ. ನಿನ್ ಮಗ ಎಂತ ಮಾತಾಡ್ತಾ ನೋಡ್ದೇನೆ. ಹೋಗ ಹೋಗ, ಇವತ್ ಮನೆಗ್ ಬಾ, ನಿನ್ ಕಾಲು ಮುರಿದ್ಬಿಡ್ತೀನಿ ಮುಂದೆ. ಇವ್ರು ಈ ಜಲದಲ್ಲಿ ಉತ್ತರ ಆಗೋದಿಲ್ಲ ರೀ, ಈ ಜಲದಲ್ಲಿ ಉತ್ತರ ಇಲ್ಲ. ನಿನ್ನಿಂದನೇ ಸುಪ್ಪತ್ತು ಎತ್ತುಬಿಟ್ಟೆ. ಡಾರ್ಲಿಂಗ್ ಬತ್ಯಾ? ನೋಡಕ್ಕೆ ಎಜುಕೇಟೆಡ್ ತರ ಕಾಣಿಸ್ತೀರಾ, ಮರ್ಯಾದೆಯಿಂದ ಹೋಗಕ್ಕಾಗಲ್ವಾ? ತಕರಾರು ಮಾಡಿದ್ರೆ ನನ್ನ ಜೊತೆ ಬಂದ್ರೆ ಕೈ ದುಡ್ಡು ಮೈ ಸುಖ ಎರಡೂ ಸಿಗುತ್ತೆ. ಭಾವನ ನಿಲ್ಲಿಸ್ರಪ್ಪ. ಹುಡುಗಿರಿಗೆಲ್ಲ ತೊಂದರೆ ಕೊಡಬಾರ್ದು. ನೀನ್ ಯಾರು? ಇವಳ ನಿನ್ ತಂಗಿನ? ಓ, ತಂಗಿ ಆದ್ರೆ ಅವಾಗ ಬಿಟ್ಬಿಡ್ತೀಯಾ? ನೋಡ, ಇವೆಲ್ಲ ಮಾತ್ರ ಇಟ್ಕೊಬೇಡ. ನೋಡ, ಇವತ್ತೇನೋ ಸುಮ್ಮನೆ ಆಗ್ತೀವಿ, ಇನ್ನೊಂದಿನ ನೋಡ್ಕೋತೀನಿ ನಿನ್ನ. ಅದೇನ್ ಕಿತ್ಕೋತೀಯ ಕಿತ್ಕೋಗ, ನಾನು ನೋಡ್ಕೋತೀನಿ. ಸಮೀಕ್ ಸರಿಯಾಗಿ ಬಂದು ಕಾಪಾಡಿದ್ವಿ, ತುಂಬಾ ಥ್ಯಾಂಕ್ಸ್. ಮೇರೆ ಬುಲ್ಬುಲ್, ಏನ್ ಬೊಂಬಾಟಾಗಿದ್ದಾಳ ಇವಳು. ಗುರು, ಇವಳ ಅಣ್ಣ ರೌಡಿ ಗುರು. ಈ ಚೀಸ್ ಸುದ್ದಿಗೆ ಹೋದ್ರೆ ನಮ್ಮನ್ನ ಪೀಸ್ ಪೀಸ್ ಮಾಡಾಕ್ಬಿಡ್ತಾನೆ. ಅಫ್ಟಾಲ್ ಒಬ್ಬ ರೌಡಿಗೆ ಯಾಕೆ ಹೆದರ್ಕೋಬೇಕು? ನಾನು MLA ಮಗ ಕಣಲ್ಲ, ನೋಡ್ತಾ ಇರೋ ಮಜಾನ. ನನ್ನಾಸೆಯ ಹೂವೆ ಬೆಳದಿಂಗಳ ಬುಲ್ಬುಲ್. ಏನೇ, ನಿಮ್ಮ ಅಣ್ಣ ಒಬ್ಬ ದೊಡ್ಡ ರೌಡಿ, ನಿಮ್ಮಪ್ಪ ಹೆಡ್ ಕಾನ್ಸ್ಟೇಬಲ್. ಅವರಿಬ್ರು ಸೇರಿದ್ರು ನನ್ನ ಮೈಂಡ್ ಒಂದು ರೋಮನ ಕಿತ್ಕೊಳ್ತಾಳ. ಅವಳ ಹಿಂದೆ ನಾವ್ಯಾಕೆ ಹೋಗ್ಬೇಕು? ಹಕ್ಕಿ ಹದ್ದಿನ ಕಣಿಗೆ ಬಿದ್ದಿದೆ, ಅದನ್ನ ಎಲ್ಲಿ ಹ್ಯಾಕ್ ಕುಗ್ಬೇಕು ಅಂತ ನನ್ ಚೆನ್ನಾಗಿ ಗೊತ್ತು ಕಂಡ್ರು. ಏನಾಯ್ತಮ್ಮ? ಏನಾಯ್ತು ನನ್ ಕಂದ? ಏನು ಅಂತ ಹೇಳಮ್ಮ. ಅಳೋ ನಿಲ್ಸ್ಬಿಟ್ಟು ಅದೇನು ಅಂತ ಹೇಳ್ಬಾರ್ದಾ? ಹೇಳಮ್ಮ. ಅಮ್ಮ, ನನ್ ಶಾಪಿಂಗ್ ಹೋಗಿಲ್ಲಮ್ಮ, ಅಲ್ಲೊಂದ್ ರೌಡಿಗಳ ಗುಂಪು. ಏನೇ, ನಿಮ್ ಅಣ್ಣ ದೊಡ್ಡ ರೌಡಿನ ಅಂತ ಅಣ್ಣನ್ ಬಗ್ಗೆ ಅಪ್ಪನ ಬಗ್ಗೆ ಕೇವಲವಾಗಿ ಮಾತಾಡಿದ್ರಮ್ಮ. ನನ್ ಮೈ ಮೇಲೆ ಬೀಳಕ್ ಬಂದ್ರಮ್ಮ. ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಡಿ ಬಂದಮ್ಮ. ಅಣ್ಣ ಬರ್ಲಿ, ಇದನ್ನೆಲ್ಲ ಹೇಳಿ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಮ್ಮ. ಬೇಡಮ್ಮ, ನಿಮ್ ಅಣ್ಣಂತ ಹೇಳಿದ್ರೆ ನಿಮ್ ಅಣ್ಣ ಹೋಗಿ ಅವನ್ನೆಲ್ಲ ಚೆನ್ನಾಗಿ ಹೊಡೆದ್ಬಿಡ್ತಾನಮ್ಮ. ಅವನಿಗೆ ಮನೆಗೆ ಬಂದ ಮೇಲೆ ನಿಮ್ಮ ಅಪ್ಪನಿಗೆ ನಿಮ್ಮ ಅಣ್ಣನಿಗೆ ದೊಡ್ಡ ಜಗಳ ಆಗುತ್ತೆ. ಅವ್ರಿಬ್ರು ಜಗಳ ಆಡೋದನ್ನ ನನ್ ಕೈಲಿ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲಮ್ಮ. ಬೇಡ ಕಣೆ, ಬೇಡ. ಮೊದ್ಲೇ ಅವನಿಗೆ ಮೂಗಿನ ಮೇಲೆ ಕೋಪ, ಬೇರೆ ಯಾರಿಗಾದ್ರೂ ಏನಾದ್ರೂ ಆದ್ರೆ ಅವ್ನ್ ಸಹಿಸ್ಕೊಳ್ಳಲ್ಲ. ಅಂತದ್ರಲ್ಲಿ ಅವನ್ ತಂಗಿಗೆ ಈ ರೀತಿ ಆಗೋಯ್ತು ಅಂದ್ರೆ ಕೊಲೆನೆ ಮಾಡ್ಬಿಡ್ತಾನಮ್ಮ. ಅವನ್ ಕೇಳದ್ ಬೇಡಮ್ಮ, ನನ್ ಮಾತ್ ಕೇಳು. ಅವನ್ಗೆ ಹೇಳಿ ದೊಡ್ಡ ರಾಜ ಅಂತ ಮಾಡೋದ್ ಬೇಡಮ್ಮ.
ಬೇಡಮ್ಮ. ಒಳ್ಳೆ ರಸಿಕ ಪ್ರಿಯ ಗುರು ನೀನು. ಆ? ಏನ್ ಗುರು, ಯಾಕೆ ಪಂಜರದೊಳಗೆ ಇಟ್ರೋ ಗಿಣಿನ್ ಬಿಡಲ್ವಲ್ಲ? ಮೆಚ್ಬೇಕಾಗಿದ್ದೆ ನಿನ್ ಧೈರ್ಯ. ಅದೇ ಕಂಡ್ರೆ ನನ್ ಸ್ಪೆಷಾಲಿಟಿ. ಆಕಾಶದಲ್ಲಿ ಹಾಕ್ತಿರೋ ಹಕ್ಕಿಗೆ ಒಂದ್ ಹುಕ್ ಕೊಟ್ರೆ ರೆಕ್ಕೆ ಮುರ್ಕೊಂಡು ನನ್ ಪಕ್ಕದಲ್ಲಿ ಬಿದ್ದಿರ್ತೆ ಕಣ್ರೋ. ಏಯ್, ನನ್ ತಂಗಿ ಮೇಲೆನೆ ಕೈ ಹಾಕ್ತೀಯಾ? ನನ್ನ ಯಾರು ಅಂತ ತಿಳ್ಕೊಂಡಿದ್ಯೋ? ಹಿಂಗ್ತೀರ ಕೆಲಸ ಮಾಡೋ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀಯಾ? For more updates, like, comment, subscribe to our channel.